ಇದ್ದಿದ್ದು ಇದ್ದ ಹಾಗೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದಾಗ ಅವ್ರು ಹೇಳ್ತಾರಂತೆ, ನನಗೆಲ್ಲ ಮೊದಲು ಕವಿ ಕುವೆಂಪು ಅವರಿಗೆ ಮೊದಲು ಕೊಡಬೇಕು, ಆಮೇಲೆ ನಾನು ತಗೋತೀನಿ ಅಂತ ಹೇಳ್ತಾರೆ. ಅನಂತದಲ್ಲಿ ಅನೇಕರಿಗೆ ಕೊಟ್ಟಿದ್ದಾರೆ. ಕೊನೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅತಿ ಚಿಕ್ಕ ವಯಸ್ಸಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಇತ್ತೀಚೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಡಾಕ್ಟರ್ ಬಿ ಸರೋಜಾದೇವಿ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ನಾವು ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸರ್ಕಾರಕ್ಕೆ, ಸುರೇಶ್ ಗೌಡ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ತ್ರಿಮೂರ್ತಿಗಳಲ್ಲಿ ಇಬ್ಬರಿಗೆ ಕೊಟ್ಟಿದ್ದೇವೆ, ಡಾಕ್ಟರ್ ಅಂಬರೀಶ್ ಅವರು ಕೂಡ ಕೊಡಬೇಕು. ಅವರು ನಿಷ್ಠಲ ಮನುಷ್ಯನ ವ್ಯಕ್ತಿತ್ವ, ಅವ್ರು ರಾಜಕೀಯಕ್ಕೆ ಬಂದಿರಬಹುದು, ಮಂತ್ರಿಗಳಾಗಿರ್ಬೋದು, ಅದಕ್ಕಿಂತ ಭಿನ್ನವಾಗಿ ಸಾಂಸ್ಕೃತಿಕ ಲೋಕಕ್ಕೆ ಬಹಳಷ್ಟು ಕೊಡುಗೆ ನೀಡಿದ್ದಾರೆ. ನಾವು ತ್ರಿಮೂರ್ತಿಗಳು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ಇರ್ತಲ್ಲ, ನೀವೆಷ್ಟೇ ವರ್ಷ ಮುಂದೆ ಹೋಗಿ ಶತಮಾನಗಳು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸರ್ಕಾರಕ್ಕೆ, ಸುರೇಶ್ ಗೌಡ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ತ್ರಿಮೂರ್ತಿಗಳಲ್ಲಿ ಇಬ್ಬರಿಗೆ ಕೊಟ್ಟಿದ್ದೇವೆ, ಡಾಕ್ಟರ್ ಅಂಬರೀಶ್ ಅವರು ಕೂಡ ಕೊಡಬೇಕು. ಅವರು ನಿಷ್ಠಲ ಮನುಷ್ಯನ ವ್ಯಕ್ತಿತ್ವ, ಅವ್ರು ರಾಜಕೀಯಕ್ಕೆ ಬಂದಿರಬಹುದು, ಮಂತ್ರಿಗಳಾಗಿರ್ಬೋದು, ಅದಕ್ಕಿಂತ ಭಿನ್ನವಾಗಿ ಸಾಂಸ್ಕೃತಿಕ ಲೋಕಕ್ಕೆ ಬಹಳಷ್ಟು ಕೊಡುಗೆ ನೀಡಿದ್ದಾರೆ. ನಾವು ತ್ರಿಮೂರ್ತಿಗಳು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ಇರ್ತಲ್ಲ, ನೀವೆಷ್ಟೇ ವರ್ಷ ಮುಂದೆ ಹೋಗಿ ಶತಮಾನಗಳು ಅವ್ರು 3 ಜನ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಕನ್ನಡ ಸಿನಿಮಾ ಲೋಕ. ಈ ದೃಷ್ಟಿಯಲ್ಲಿ ಇವತ್ತೆಲ್ಲ ಮಕ್ಕಳಿಗೆ ನೀವು ಪುಸ್ತಕಗಳು ಕೊಟ್ಟಿದ್ದೀರಿ, ನೀವೊಂದು ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ಇತ್ತೀಚೆಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕುವೆಂಪು ಅವರಿಗೆ ಮೊದಲು ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದಾಗ ಅವ್ರು ಹೇಳ್ತಾರಂತೆ, ನನಗೆಲ್ಲ ಮೊದಲು ಕವಿ ಕುವೆಂಪು ಅವರಿಗೆ ಮೊದಲು ಕೊಡಬೇಕು, ಆಮೇಲೆ ನಾನು ತಗೋತೀನಿ ಅಂತ ಹೇಳ್ತಾರೆ. ಅನಂತದಲ್ಲಿ ಅನೇಕರಿಗೆ ಕೊಟ್ಟಿದ್ದಾರೆ. ಕೊನೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅತಿ ಚಿಕ್ಕ ವಯಸ್ಸಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಇತ್ತೀಚೆಗೆ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.